ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಥರ ಬ್ಲಾಗ್ ಮಾಡಿ ತುಂಬ ದಿನ ಆಯಿತು. ಯಾಕೆ ಈ ಥರ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ನನ್ನ ಬರ್ಡೇ ಹಂಗೆ ಹಾಕಿದ್ದಿದ್ದ ಔಟ್ಫಿಟ್ ಬಗ್ಗೆ ತುಂಬ ಜನ ವಿಚಾರಿಸಿದ್ರು. ಆ್ಯಂಡ್ ಎಲ್ಲಿ ತೊಗೊಂಡ್ರಿ, ಅದ್ರ ಪ್ರೈಸ್ ಎಷ್ಟು ಅಂತ ಎಲ್ಲ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಒಂದು ಬ್ಲಾಗೇ ಮಾಡೋಣ ಅಂತೇಳಿ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಬರ್ಡೇಲಿ 2 ಡ್ರೆಸ್ಸಸ್ ವೇರ್ ಮಾಡಿದ್ದೆ. ಜಾಸ್ತಿ ಎಂಕ್ವೈರಿ ಬಂದಿದ್ದು ಮಾರ್ನಿಂಗ್ ವೇರ್ ಮಾಡಿದ ಡ್ರೆಸ್ ತುಂಬಾ ಎಂಕ್ವೈರಿ ಬಂತು. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ ಇವತ್ತು. ಎಷ್ಟಾಯಿತು, ಅದ್ರ ಪ್ರೈಸು, ಮೆಟೀರಿಯಲ್ಸ್ ತೊಗೋಣ, ಡ್ರೆಸ್ ತೊಗೋಣ, ಅದ್ರ ಫುಲ್ ಡೀಟೇಲಾಗಿ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ನಾನು ಔಟ್ಫಿಟ್ ತೋರಿಸ್ತೀನಿ ಹೇಗಿದೆ ಏನು ಅಂತ. ಯಾಕಂದರೆ ಸ್ವಲ್ಪ ಜನ ನೋಡಿರ್ತಾರೆ, ಅಥವಾ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ರೆ ಅವರು ಆ ಡ್ರೆಸ್ಸಸ್ ನೋಡಿರಲ್ಲ ಅಂತ ಫಸ್ಟ್ ನಾನು ನನ್ನ ಔಟ್ಫಿಟ್ ಫುಲ್ ತೋರಿಸ್ತೀನಿ. ಆಮೇಲಿಂದ ಅದ್ರದ್ದು ಪ್ರೈಸ್ ಆಗಿರ್ಬೋದು, ಎಲ್ಲಿ ತೊಗೊಂಡೆ ಅದರ ಡೀಟೇಲ್ಸ್ ಹೇಳ್ತೀನಿ. ಬನ್ನಿ ಫಸ್ಟು ಔಟ್ಫಿಟ್ ನೋಡೋಣ. ನೋಡಿ, ಇದೆ ಅದು ಔಟ್ಫಿಟ್ಟು. ನಾನು ಕ್ರೀಮ್ ಕಲರಲ್ಲಿ ತೊಗೊಂಡಿದ್ದೆ ಈ ಸಲ. ಸ್ವಲ್ಪ ಲೈಟ್ ಕಲರಲ್ಲಿ, ಜಾಸ್ತಿ ನಾನು ಡಾರ್ಕ್ ಕಲರ್ಸ್ ಯೂಸ್ ಮಾಡ್ತೀನಿ. ಇವನ್ ನನಗೆ ರೆಡ್ ಇಷ್ಟ, ಪಿಂಕ್, ಪರ್ಪಲ್, ಲೈಕ್ ನಾನು ಜಾಸ್ತಿ ಡಾರ್ಕ್ ಕಲರ್ಸ್ ನಾನು ಜಾಸ್ತಿ ಯೂಸ್ ಮಾಡೋದು. ಈ ಸಲ ಸ್ವಲ್ಪ ಲೈಟ್ ಕಲರಲ್ಲಿ ಹೋಗೋಣ ಅಂತ ಹೇಳಿ ಇದು ತೊಗೊಂಡಿದ್ದೀವಿ. ಇದು ಬಂದು ಬ್ಲೌಸ್. ಇದು ಬ್ಲೌಸ್ ನಾನು ಈ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಇದು ಬಂದು ಸ್ಕರ್ಟ್. ಸ್ಕರ್ಟ್ ಬಂದು ದುಪ್ಪಟ್ಟಾಗೆ ಅಟ್ಯಾಚ್ ಆಗಿದೆ. ನಾನಿದು ಜಾಸ್ತಿ ಟೈಮ್ ವೇರ್ ಮಾಡಲಿಲ್ಲ, ಬಿಕಾಸ್ ನಾನು ಔಟ್ಸೈಡ್ ಹೋಗ್ತಾ ಇದ್ದೆ. 1.5 ವೇರ್ ಮಾಡಿ ನಾನು ಫೋಟೋಶೂಟ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಯಾವುದಾದ್ರೂ ಇನ್ನೊಂದು ಯಾವುದಾದ್ರೂ ಅಕೇಶನ್ಗೆ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ಬಂದು ಸ್ಕರ್ಟ್. ಫಸ್ಟ್ ಸ್ಕರ್ಟ್ ಬಗ್ಗೆ ಹೇಳ್ತೀನಿ. ಇದೆಲ್ಲ ಫುಲ್ಲು ಪ್ರಿಂಟೆಡು. ಮೇ ಬಿ ವಾಶ್ ಮಾಡಿದ್ರೆ, ಬ್ರಷ್ ಮಾಡಿದ್ರೆ ಹೋಗುತ್ತೆ, ಬಟ್ ಕೇರ್ ಮಾಡಬೇಕು. ಇದಕ್ಕೆ ಹೀಗೆ ಬಂದು ದುಪ್ಪಟ್ಟ ಅಟ್ಯಾಚ್ ಆಗಿದೆ ನೋಡಿ. ಇದು ಫುಲ್ಲು ದುಪ್ಪಟ್ಟ ಅಟ್ಯಾಚ್ ಆಗಿದೆ. ದುಪ್ಪಟ್ಟ ಅಂತೂ ಸಿಕ್ಕಾಬಟ್ಟೆ ಲೆಂತ್ ಇದೆ ನೋಡಿ, ಎಷ್ಟು ಲೆಂತ್ ಇದೆ ಅಂತ. ನಾವು ಆರಾಮಾಗಿ ಈ ಥರ ವೇರ್ ಮಾಡಿದ್ರು, ಸ್ಯಾರಿ ಥರ ವೇರ್ ಮಾಡಿದ್ರು ಇಷ್ಟೊಂದು ಲೆಂತ್ ಇದೆ. ಇದು ಎಲಾಸ್ಟಿಕ್ ಇರಲಿಲ್ಲ, ನಾರ್ಮಲ್ ಈ ಥರ ಟೈ ಮಾಡೋದಿತ್ತು. ಬಟ್ ನಾನು ಎಲಾಸ್ಟಿಕ್ ಹಾಕ್ಸ್ಕೊಂಡೆ ಸ್ಟಿಚ್ ಮಾಡಿಸಿದೆ. ಎಲಾಸ್ಟಿಕ್ ಯಾಕಂದರೆ ಇರಲಿ, ಈಸಿ ಆಗುತ್ತೆ ಅಂತ ಹೇಳಿ ನಾನು ಎಲಾಸ್ಟಿಕ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದು. ಇಲ್ಲಿ ಜಿಪ್ ಇದೆ. ಇದು ನಾನು ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಇದು ಆ್ಯಕ್ಚುಲಿ ಬಂದು ಇಂಡಿಯಾದು. ನಿಮ್ಗೆ ಉಲ್ಟಾ ಕಾಣಿಸ್ತಾ ಇದೆ, ಇಂಡಿಯಾದು. ನಾನು ಪ್ರೈಸ್ ಟ್ಯಾಗ್ ಕೂಡ ತೆಗೆದಿಲ್ಲ ನೋಡಿ. ಜಸ್ಟ್ ಒಂದು 10 to 15 ಮಿನಿಟ್ಸ್ ನಾನು ವೇರ್ ಮಾಡಿದ್ದೆ ಅಷ್ಟೇ. ಒಂದು ಫೋಟೋಶೂಟ್ ಮಾಡಿಸ್ಕೊಂಡು ಚೇಂಜ್ ಮಾಡಿಕೊಂಡೆ. ಸೈಜ್ ಬಂದು XL ಸೈಜು. ಆ್ಯಂಡ್ ಇದ್ರ ಪ್ರೈಸ್ ಬಂದು 4000 ರುಪೀಸ್. ಇದ್ರ ಪ್ರೈಸ್ ಬಂದು 4000. ಆ್ಯಕ್ಚುಯಲ್ ಪ್ರೈಸ್ ಬಂದು ಆವಾಗ ಡಿಸ್ಕೌಂಟ್ ಇತ್ತು. ನಾನು ಪರ್ಚೇಸ್ ಮಾಡಿದಾಗ ನನಗೆ 2200 ಆರ್ 400 ಮಿಡಲಲ್ಲಿ ನಾನು ತೊಗೊಂಡಿದ್ದೀನಿ. ವರ್ತ್ ಅಂತ ಅನ್ನಿಸ್ತು. ಬಟ್ ನಾನು ಇದನ್ನು ಇದೇ ಥರ ಬೇಕು ಅಂತ ತುಂಬ ದಿನದಿಂದ ಸರ್ಚ್ ಮಾಡ್ತಾ ಇದ್ದೆ. ಆನ್ಲೈನಲ್ಲಿ ನೋಡಿದ್ದೆ, ನಾನು ಶಾಪ್ಸಲ್ಲೆಲ್ಲ ನೋಡಿದ್ದೆ, ಬಟ್ ನನಗೆ ಸಿಕ್ಕಿರಲಿಲ್ಲ. ಈ ಥರನೇ ಕರೆಕ್ಟಾಗಿ ನನಗೆ ಸ್ಟಿಚ್ ಮಾಡಿಸ್ಬೋದು. ಸ್ಟಿಚ್ ಮಾಡಿಸಿದ್ರೆ ಅಷ್ಟು ನೀಟಾಗಿ ಫಿಟ್ಟಿಂಗ್ ಕುತ್ಕೊಳ್ಳುತ್ತೆ ಅಂತ ನನಗೆ ಅನಿಸ್ಲಿಲ್ಲ. ಸೊ ರೆಡಿನೇ ನೋಡೋಣ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೆ. ಬಟ್ ಆವಾಗ ಇಂಡಿಯಾದಲ್ಲಿ ನನಗೆ ಈಗ ಸಿಕ್ತು, ಸಖತ್ತಾಗಿತ್ತು. ಸೊ ಇದನ್ನು ಆಯಿತು ಅಂದ್ಬಿಟ್ಟು ಪರ್ಚೇಸ್ ಮಾಡಿದೆ 2400 ಒಳಗಡೆ. ನೆಕ್ಸ್ಟ್ ಅದು ಇಲ್ಲಿ ನನಗೆ ಇದಕ್ಕೆ ಟಾಪ್ ಆಗಲಿ ಬ್ಲೌಸ್ ಆಗಲಿ ನನಗೆ ಸಿಕ್ಕಲಿಲ್ಲ. ಅಲ್ಲಿ ಜಸ್ಟ್ ಬರೀ ಸ್ಕರ್ಟ್ ಮಾತ್ರ ಸಿಕ್ಕಿದ್ದು. ಸ್ಕರ್ಟ್ಗೆ 4000 ರುಪೀಸ್ ಇದ್ದಿದ್ದು. ಬಟ್ ಸ್ಕರ್ಟ್ ಆಯಿತು, ಸ್ಕರ್ಟ್ ಏನೋ ಸಿಕ್ತು. ಇವಾಗ ನನಗೆ ಬ್ಲೌಸ್ ಬೇಕಲ್ಲ, ಬ್ಲೌಸ್ಗೆ ಏನು ಮಾಡೋದು, ಬ್ಲೌಸ್ ಎಲ್ಲಿ ತೊಗೊಳ್ಳೋದು, ಅದನ್ನು ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದೆ, ತುಂಬಾ ಸರ್ಚ್ ಮಾಡಿದೆ. ನನಗೆ ಕಾಂಟ್ರಾಸ್ಟ್ ಬೇಕಿರಲಿಲ್ಲ. ಕಾಂಟ್ರಾಸ್ಟ್ ಆದರೆ ನನಗೆ ರೆಡ್ ಹಾಕೊಬೋದಿತ್ತು, ಗ್ರೀನ್ ಹಾಕೊಬೋದಿತ್ತು. ಬಟ್ ನನಗೆ ಕಾಂಟ್ರಾಸ್ಟ್ ಇಷ್ಟ ಇರಲಿಲ್ಲ. ನನಗೆ ಸೇಮ್ ಕಲರ್ ನಾನು ಸರ್ಚ್ ಮಾಡ್ತಾಯಿದ್ದೆ. ಸೇಮ್ ಕಲರಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಒಂದು ಲುಕ್ಕು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸೇಮ್ ಕಲರ್ ಸರ್ಚ್ ಮಾಡಿದೆ. ನಿಯರ್ ಬೈ ಶಾಪ್ಸಲ್ಲೆಲ್ಲ ಹೋಗಿ, ಮೆಟೀರಿಯಲ್ಸ್ ಶಾಪ್ಸ್ ಇರುತ್ತಲ್ಲ ಅಲ್ಲೆಲ್ಲ ಹೋಗಿ ಕೇಳಿದೆ. ಬಟ್ ನನಗೆ ಸ್ಯಾಟಿಸ್ಫೈ ಆಗೋ ಥರ ನನಗೆ ಯಾವುದೂ ಸಿಕ್ಕಲಿಲ್ಲ. ಸೊ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ನನ್ನ ಮೈಂಡಲ್ಲಿ ಇದೇ ಥರ ಬರಬೇಕು, ಡ್ರೆಸ್ಸು ಇದೇ ಥರ ಇರಬೇಕು ಅಂತ. ನೆಕ್ಸ್ಟ್ ನಾವು ಶ್ರೀರಾಮ್ಪುರ ಹೋದ್ವಿ.
ಶ್ರೀರಾಮ್ಪುರ ಹೋಗಿ ಒನ್ ಡೇ ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿ ಹೋಗಿ ನೋಡೋಣ ಒಂದ್ಸಲ ಯಾವ ಥರ ಇರುತ್ತೆ ಅಂತ ಹೋದೆ. ಸೊ ಅಲ್ಲಿ ಹೋಗಿ ಅಲ್ಲೂ ತುಂಬ ಶಾಪ್ಸ್ ಎಲ್ಲ ನೋಡಿದೆ. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು ನನಗೆ. ಅಲ್ಲೂ ಸಿಕ್ಕಲಿಲ್ಲ ನನಗೆ. ಏನು ಮಾಡೋದು, ಹೋಗ್ಲಿ ಕಾಂಟ್ರಾಸ್ಟೇ ಹಾಕ್ಕೊಳ್ಳೋಣ ಇಷ್ಟೊಂದು ಸರ್ಚ್ ಮಾಡಿ. ಇಲ್ಲಾಂದ್ರೆ ನಾನು ಮಾರ್ನಿಂಗ್ ಹೋಗಿ ಈವ್ನಿಂಗ್ ತನಕ ಸರ್ಚ್ ಮಾಡಿದ್ದೀನಿ, ನಂಗೆ ಸಿಕ್ಕಲೇ ಇಲ್ಲ. ನಾನು ಸ್ಕರ್ಟ್ ಜೊತೆ ತೊಗೊಂಡೋಗಿದ್ದೆ. ಸರಿ ನೋಡೋಣ ಅಂತ ಹೇಳಿ ಅವ್ರು ಅಲ್ಲೆಲ್ಲ ಅಂದರೆ ಎಕ್ಸಾಕ್ಟಾಗಿ ಸಿಗಲ್ಲ ಮ್ಯಾಮ್, ಸ್ವಲ್ಪ ಸಿಮಿಲರ್ ತೊಗೊಳ್ಳಿ, ಸೂಟ್ ಆಗುತ್ತೆ ಅಂತಲೇ ಹೇಳಿದ್ರು. ಬಟ್ ಆಮೇಲಿಂದ ಅದೇ ನಾನು ಹೇಳಿದ್ನಲ್ಲ, ಲಾಸ್ಟ್ ಶಾಪಲ್ಲಿ ನನಗೆ ಇದು ನೆಟ್ಟೆಡ್ ಮೆಟೀರಿಯಲ್ ಸಿಗ್ತಿತ್ತು. ನೆಟ್ಟೆಡ್ ಮೆಟೀರಿಯಲ್ ಇದು ನನಗೆ ಯಾಕೋ ಅದಕ್ಕೆ ಸೂಟ್ ಆಗುತ್ತೋ ಆಗಲ್ವೋ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಫಸ್ಟ್ ಏನು ಮಾಡಿದೆ, ಲೈನಿಂಗ್ ತೊಗೊಂಬಿಡೋಣ. ಲೈನಿಂಗ್ ಮೇಲೆ ಈ ಥರ ನೆಟ್ಟೆಡ್ ಪೀಸ್ ಇಟ್ಟು ನೋಡಿದಾಗ ಚೆನ್ನಾಗಿ ಕಾಣಿಸ್ಬೋದು, ಇಲ್ಲ ಸಿಮಿಲರ್ ಆಗ್ಬೋದು, ಅಥವಾ ಎಕ್ಸಾಕ್ಟಾಗಿ ಆಗ್ಬೋದು ಅಂತ ಅಂದ್ಕೊಂಡೆ. ಸೊ ಫಸ್ಟ್ ನಾನು ಇದಕ್ಕೆ ಲೈನಿಂಗ್ ತೊಗೊಂಡೆ. ಇದೇ ಅದು ಮೆಟೀರಿಯಲ್, ಇದು ಲೈನಿಂಗ್ ಮೆಟೀರಿಯಲ್ ನಾನು ತೊಗೊಂಡಿದ್ದು. ಇದು ಪರ್ ಮೀಟರ್ ಬಂದು 250 ರುಪೀಸ್ ಇತ್ತು. ಪರ್ ಮೀಟರ್ ಬಂದು 250 ರುಪೀಸ್ ಇದು. ಸಿಕ್ಕಾಬಿಟ್ಟೆ ತಿಕ್ಕಾಗಿದೆ ಇದು. ನನಗೆ ಆ್ಯಕ್ಚುಲಿ ನನಗೆ ತಿಕ್ಕಾಗಿರೋದೇ ಬೇಕಿತ್ತು. ಯಾಕಂದರೆ ಒಳಗಡೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬಾರ್ದು, ತೆಳು ಇದ್ದರೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಅಂತ ಹೇಳಿ ನನಗೆ ಸ್ವಲ್ಪ ತಿಕ್ಕಾಗಿರೋದೇ ಬೇಕು ಅಂತ ಹೇಳಿ ಲೈನಿಂಗ್ಗೆ ಸರ್ಚ್ ಮಾಡ್ತಾ ಇದ್ದೆ. ಇದು ಎಕ್ಸಾಕ್ಟಾಗಿ ಸಿಕ್ತು ನನಗೆ. ನೋಡಿ ಮೆಟೀರಿಯಲ್ ತುಂಬ ಶೈನಿಂಗ್ ಇದೆ ಮೆಟೀರಿಯಲ್ ಇದು. ಸೊ ಫಸ್ಟ್ ನಾನು ಈ ಥರ ಲೈನಿಂಗ್ ತೊಗೊಂಡೆ. ಫಸ್ಟ್ ಇದನ್ನು ತೊಗೊಂಡು ಇದಕ್ಕೆ ಇದನ್ನು ಈ ಥರ ಮ್ಯಾಚ್ ಮಾಡಿದಾಗ ಸೇಮ್ ಎಕ್ಸಾಕ್ಟಾಗಿ ಆಗ್ಬೋದು ಅಂತ ಹೇಳಿ ಆಮೇಲೆ ನಾನು ಇನ್ನೊಂದು ಶಾಪಲ್ಲಿ ಈ ಥರ ನೆಟ್ಟೆಡ್ ತೊಗೊಂಡೆ. ಬಟ್ ಈ ನೆಟ್ಟೆಡು ಯಾಕೋ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು. ಫುಲ್ಲು ಮಿಂಚೆಲ್ಲ ಇತ್ತಲ್ಲ, ಸ್ವಲ್ಪ ಅಕ್ವಾಳ ಕಾಣುತ್ತೇನೋ ಅಂದ್ಕೊಂಡೆ. ಬಟ್ ಇಲ್ಲ, ಇದ್ರ ನೋಡಿ ನಾನು ಈಗ ಲೈನಿಂಗ್ ಕೊಡಿಸಿದ್ದೀನಲ್ಲ ಅದ್ರ ಮೇಲೆ ಇಟ್ಟಿರೋದ್ರಿಂದ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಮೆಟೀರಿಯಲ್ ಬಂದು, ಇದು ಮೆಟೀರಿಯಲ್ ಆ್ಯಕ್ಚುಲಿ ನಾನು ಫಸ್ಟೇ ವೀಡಿಯೋ ಮಾಡ್ಕೊಬೇಕಿತ್ತು, ಮೆಟೀರಿಯಲ್ ವೀಡಿಯೋ ಮಾಡ್ಕೊಂಡಿಲ್ಲ. ಸ್ಟಿಚ್ ಮಾಡಿಸಿದಾಗ ಕೊಟ್ಟಿದ್ರಲ್ಲ ಅದು ಇದು ನೋಡಿ. ಇಲ್ಲಿ ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್, ಇದು ಪ್ರಿಂಟ್ ಅಲ್ಲ, ಇದು ವರ್ಕ್, ಇದು ಎಂಬ್ರಾಯ್ಡ್ರಿ ವರ್ಕು. ಅದು ಸಹ ಗೋಲ್ಡನಲ್ಲೇ ಮಾಡಿದ್ದಾರೆ. ಇದು ಕ್ರೀಮು ಮತ್ತು ಗೋಲ್ಡನ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಲವರ್ಸ್ ಎಲ್ಲ ಇತ್ತು. ನನಗೆ ಜಾಸ್ತಿ ನಾನು ಟೈಮ್ ವೇರ್ ಮಾಡ್ಕೊಂಡಿರಬೇಕು, ಸ್ಕಿನ್ ಫ್ರೆಂಡ್ಲಿ ಆಗಿರಬೇಕು, ಇಚ್ಚಿಂಗ್ ಆಗಬಾರ್ದು, ಈ ಥರ ಚುಚ್ಚುತ್ತೆ ಅನ್ನೋ ಥರ ಫೀಲ್ ಆಗಬಾರ್ದು ಅಂತ ಹೇಳಿ ನೋಡಿದೆ. ಬಟ್ ಇದ್ರದ್ದು ಸಾಫ್ಟಾಗಿದೆ, ನೆಟ್ಟೆಡ್ ಇದೆಯಲ್ಲ ತುಂಬ ಸಾಫ್ಟಾಗಿದೆ. ಡಿಸೈನ್ ಎಲ್ಲ ಇಷ್ಟ ಆಯಿತು. ಆ್ಯಂಡ್ ಬ್ಯಾಕ್ ಸೈಡು ಅಷ್ಟೇ ವೇರ್ ಮಾಡಿ ಈ ಥರ ನೋಡಿದೆ. ಬಟ್ ಏನೋ ಅನ್ನಿಸ್ಲಿಲ್ಲ, ವೇರ್ ಮಾಡ್ಕೊಂಡಿರ್ಬೋದು ಅಂತ ಅನಿಸಿ ಲಾಸ್ಟ್ ನಾನು ಇದು ಪೀಸ್ ತೊಗೊಂಡೆ. ಆ್ಯಕ್ಚುಲಿ ಅದು ಮೀಟರ್ ಬಂದು 450 ರುಪೀಸ್, 450 ಅರೌಂಡ್ 500 ರುಪೀಸ್ ಅದು ಮೀಟರು. ನಾನು ಅದನ್ನು 2 ಮೀಟರ್ಸ್ ತೊಗೊಂಡೆ. ಅದು ಅರೌಂಡ್ 900 ಆಯ್ತು ಅದು. ಇದು ಅಷ್ಟೇ ನಾನು 250 ಹೇಳಿದ್ರು ಮೆಟೀರಿಯಲು. ಅದೂ ಅಷ್ಟೇ ನಾನು 2 ಮೀಟರ್ಸ್ ತೊಗೊಂಡೆ, ಇರಲಿ ಯಾವುದಕ್ಕೂ ಅಂತ ಹೇಳಿ. ಆಮೇಲೆ ಶಾರ್ಟೇಜ್ ಆಯಿತು ಅಂತಂದರೆ ನಾನು ಮತ್ತೆ ಬಂದು ಶಾಪ್ ಎಲ್ಲ ಮಾಡೋದಕ್ಕಾಗಲ್ಲ ಅಂತೇಳಿ ಎಕ್ಸ್ಟ್ರಾ ಇದ್ದರೂ ಓಕೆ ನಡೆಯುತ್ತೆ ಅಂತೇಳಿ 2 ಮೀಟರ್ಸ್ ತೊಗೊಂಡೆ. ಅದು 250 ಅದು 500 ಆಯಿತು. ಆಮೇಲಿಂದ ನೆಕ್ಸ್ಟ್ ಟಾಸ್ಕ್ ಇರೋದೇ ಮೆಟೀರಿಯಲ್ಸ್ ಎಲ್ಲ ಏನೋ ತೊಗೊಂಡ್ಬಿಟ್ಟೆ. ನಾನು ಆಲ್ರೆಡಿ ಫಸ್ಟೇ ಹೇಳಿದೆ, ನಾನು ಸ್ಟಿಚ್ ಮಾಡಿಸ್ಬೋದಿತ್ತು, ಸ್ಟಿಚ್ ಮಾಡಿಸಿದ್ರೆ ಸ್ಕರ್ಟ್ ಹೇಗೆ ಬರುತ್ತೋ ಏನೋ ಅಂತ ಹೇಳಿ ನಾನು ರೆಡಿನೇ ಹೋದೆ ಅಂತ. ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ, ನನಗೆ ಬ್ಲೌಸ್ ಸಿಕ್ಕಲಿಲ್ಲ. ಸೊ ಸ್ಟಿಚ್ ಮಾಡಿಸ್ಲೇಬೇಕು. ಎಲ್ಲಿ ಸ್ಟಿಚ್ ಮಾಡಿಸ್ಲಿ, ಯಾರು ಸ್ಟಿಚ್ ಮಾಡಿಕೊಡ್ತಾರೆ, ತುಂಬ ಯೋಚನೆ ಮಾಡಿದೆ. ಆಮೇಲೆ ನಮ್ಮ ಮನೆ ನಿಯರ್ ಬೈ ಆದ್ಯ ಬೊಟಿಕ್ ಅಂತ ಇತ್ತು. ಫಸ್ಟು ಅಲ್ಲಿ ನಾನೊಂದು 2-3 ಬ್ಲೌಸಸ್ ಕೊಟ್ಟಿದ್ದೆ. ಬಟ್ ಈ ಥರ ಎಲ್ಲ ಸ್ಟಿಚ್ ಮಾಡಿಸಿರಲಿಲ್ಲ, ನಾರ್ಮಲ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೆ. ಇದೇ ಥರ ಬರಬೇಕು ಅಂತ ಹೇಳಿದೆ. ಸೊ ಅದೇ ಥರ ನನಗೆ ಸ್ಟಿಚ್ ಮಾಡಿಕೊಟ್ರು. ಫಿಟ್ಟಿಂಗು ಅಷ್ಟೇ ನೀಟಾಗಿ ಕೂತಿತ್ತು, ತುಂಬಾ ಖುಷಿ ಆಯಿತು. ನನಗೆ ಎಕ್ಸಾಕ್ಟ್ ಹೇಗೆ ಬೇಕು ಅಂತ ಅಂದ್ಕೊಂಡಿದ್ದು ಅದೇ ಥರ ಡ್ರೆಸ್ ಬಂತು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಆ ಬರ್ಡೇಗೆ ಅಂದ್ಬಿಟ್ಟು ಇದೇ ಥರ ನನಗೆ ಔಟ್ಫಿಟ್ ಬರಬೇಕು ಅಂತ ಅಂದ್ಕೊಂಡಿದ್ದು ಅದೇ ಥರ ಔಟ್ಫಿಟ್ ಬಂತು. ನೀವು ಯಾರಾದರೂ ಫೋಟೋಸ್ ನೋಡಿಲ್ಲ ಅಥವಾ ವೀಡಿಯೋಸ್ ನೋಡಿಲ್ಲ ಅಂದರೆ ನಾನು ಫೋಟೋ ಟ್ಯಾಗ್ ಮಾಡಿರ್ತೀನಿ, ನೋಡಿ ಹೇಗೆ ನನಗೆ ಔಟ್ಫಿಟ್ ಇದು ಹೇಗೆ ಕಾಣಿಸ್ತಾ ಇತ್ತು ಅಂತ. ಇದನ್ನು ನಾನು ಬರ್ಡೇ ದಿನ ವೇರ್ ಮಾಡಿದ್ದು ಔಟ್ಫಿಟ್ ಇದು. ನನಗೆ ಯೂಶ್ವಲಿ ನನ್ನ ಬರ್ತ್ಡೇನ ಹಿಂದಿನ ದಿನವೇ ಸೆಲೆಬ್ರೇಟ್ ಮಾಡ್ತಿರ್ತಾರೆ ನನ್ನ ಹಸ್ಬೆಂಡು ಅಥವಾ ನನ್ನ ತಂಗಿ. ಸೊ ಈ ಸಲನೂ ಅಷ್ಟೇ ನೈಟ್ ಸೆಲೆಬ್ರೇಷನ್ ಇತ್ತು. ನೈಟ್ ಸೆಲೆಬ್ರೇಷನಲ್ಲಿ ನಾನು ವೆಸ್ಟರ್ನ್ ವೇರ್ ಮಾಡಿದ್ದೆ ಒಂದು. ಅದೂ ಅಷ್ಟೇ ಎಲ್ಲಿ ತೊಗೊಂಡ್ರಿ ಅಂತ ತುಂಬ ಎಂಕ್ವೈರೀಸ್ ಬಂತು. ಅದನ್ನು ಡ್ರೆಸ್ ತೋರಿಸ್ತೀನಿ. ನಾನು ಈ ಸಲ ವೇರ್ ಮಾಡಿದ್ದು ಇದು ವೆಸ್ಟರ್ನ್ ವೇರು, ಪರ್ಪಲ್ ಕಲರ್ ಇದು ಬಂದು ವೆಲ್ವೆಟ್ ಮೆಟೀರಿಯಲ್ ಇದು. ನೋಡಿ ಚೆನ್ನಾಗಿದೆ ಇದು. ಅದೆಲ್ಲ ಸ್ಪ್ಲಿಟ್ಸ್ ಇದೆ ಇಲ್ಲಿ.
ಇಲ್ಲೆಲ್ಲ ಬಟನ್ಸ್ ಇದೆ, ಸಖತ್ತಾಗಿತ್ತು. ಇದು ಒಳ್ಳೆ ವೆಸ್ಟರ್ನ್ ವೇರ್, ಪಾರ್ಟಿ ವೇರ್ ಅಂತಾನೆ ನಾನು ಪರ್ಚೇಸ್ ಮಾಡಿದ್ದೆ. ಬಟ್ ಬರ್ತ್ಡೇಗೆ ಅಂತ ನಾನೇನು ಪರ್ಚೇಸ್ ಮಾಡಿರಲಿಲ್ಲ. ಇರಲಿ ಯಾವುದಾದ್ರೂ ಪಾರ್ಟಿ ವೇರ್ ಆದರೆ ಹಾಕೊಬೋದು ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದೆ. ಬಟ್ ನೈಟ್ ಅವರು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಆವಾಗ ನಾನು ವೇರ್ ಮಾಡಿದ್ದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಫುಲ್ ಸ್ಲೀವ್ಸ್, ಇದು ಫುಲ್ ವೆಲ್ವೆಟ್. ಇದು ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೆವಿ ವೆಯ್ಟ್ ಸಹ ಇದೆ ಇದು. ನಾನು ಒಂದಷ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಒಂದಷ್ಟು ಫೋಟೋಶೂಟ್ ಎಲ್ಲ ಮಾಡಿದೆ ಇದನ್ನು ಹಾಕ್ಕೊಂಡು. ಇದನ್ನು ನಾನು ಒಂದು ಶಾಪಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡಿದ್ದು ಟೆಕ್ಸ್ಟ್ ಮಾರ್ಟಲ್ಲಿ ನಾನು ತೊಗೊಂಡಿದ್ದು. ನನಗಂತೂ ವರ್ತ್ ಅಂತ ಅನ್ನಿಸ್ತು. ಇದ್ರದ್ದು ಪ್ರೈಸ್ ಬಂದು 499 500 ರುಪೀಸ್. ಇದು ವರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿದು ತುಂಬ ಚೆನ್ನಾಗಿತ್ತು. ಒಂದ್ಸಲ ವೇರ್ ಮಾಡೋಣ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದೆ. ಇದ್ರ ಓವರಾಲ್ ಪ್ರೈಸ್ ಬಂದು 5000 ಒಳಗಡೆ, ಐ ಮೀನ್ 4700 4800 ಆ ಥರ ಒಳಗಡೆ 5000 ಆಯ್ತು ನನಗೆ ಈ ಡ್ರೆಸ್ಗೆ. ಬಟ್ ನನಗಂತೂ ವರ್ತ್ ಅಂತ ಅನಿಸಿದೆ. ಗೊತ್ತಿಲ್ಲ, ನಾನು ಆ್ಯಕ್ಚುಲಿ ವೇರ್ ಮಾಡೋದು ರೇರು. ಬಟ್ ಈ ಥರ ಒಂದು ಔಟ್ಫಿಟ್ ಇರಲಿ ಅಂತ ನಾನು ಇದೇ ಥರ ಬರಬೇಕು ಅಂತ ನಾನು ತೊಗೊಂಡಿದ್ದು ಆ್ಯಂಡ್ ಪರ್ಚೇಸ್ ಮಾಡಿದ್ದು. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೀವು ಈ ಥರ ಮಿಸ್ ಮ್ಯಾಚ್ ಮಾಡ್ಕೊಬೋದು. ಸ್ಕರ್ಟ್ ತೊಗೊಬೋದು, ಇಲ್ಲ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಬೋದು, ಇಲ್ಲ ಬ್ಲೌಸ್ ಇದ್ರೆ ಅದಕ್ಕೆ ಸ್ಕರ್ಟ್ ತೊಗೊಬೋದು. ನೀವೇನಾದರೂ ಒಂದು ಔಟ್ಫಿಟ್ನ ಕ್ರಿಯೇಟ್ ಮಾಡ್ಕೊಬೋದು. ಅದು ನಿಮ್ಮ ಚಾಯ್ಸು, ನಿಮ್ಮ ಟೇಸ್ಟ್ ಹೇಗಿದೆ ಅದ್ರ ಪ್ರಕಾರ ಮಾಡ್ಕೊಬೋದು. ಬಟ್ ನನಗೆ ಇದೇ ಕಲರ್ ಬೇಕು ಅಂತ ಹೇಳಿ ನಾನು ಮಾಡಿಸ್ಕೊಂಡಿದ್ದು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ, ಕವಿರಾಜ್ ಆಚಾರ್ ಬ್ಲಾಗ್ಸ್. ಥ್ಯಾಂಕ್ ಯು.